ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲ್ ಪ್ರಕಾಶ್ ಟಾಕ್ಸ್. ಇವತ್ತು ಏನಪ್ಪ ಕೆಲಸ ಅಂದರೆ ನಮ್ಮ ಸರ್ವೇಯರ್ ಬಂದಿದ್ದಾರೆ. ಸೊ ಪೆಂಡಿಂಗ್ ಟವರ್ಸಿಂದು ಸರ್ವೆ ಮಾಡಬೇಕಿತ್ತು. ಸೊ ಅದ್ರ ಪ್ರಾಸೆಸ್ ಹೆಂಗೆ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಇವರೇ ನಮ್ಮ ಮಹಾಪ್ರಭು. ಇದ್ಯಾವುದು ಹೊಸ ಪ್ರತಿಭೆ? ನಿಮ್ಗೆ ನೆನ್ನೆ ಹೇಳಿದ್ನಲ್ಲ ಪರಿಚಯ ಮಾಡಿಸ್ತೀನಿ ಅಂತ. ದೆವ್ವ, ಇಡೀ ಗಾಂಧಾಳಿಗೆ ದೆವ್ವ. ಇವ್ರ ಬಗ್ಗೆ ಜಾಸ್ತಿ ಹೇಳೋಣ ಇವತ್ತು. ಮಹಾಪ್ರಭು, ಪ್ರಭುಗಳೇ, ದೆವ್ವ ಏನಪ್ಪ ಮಾಡ್ತಿದ್ಯಾ? ಸರ್ವೆ ಮಾಡೋಕ್ಕೆ ನಮಗೆ ರಾಡ್ಸ್ ಬೇಕಿತ್ತು. ಸೊ ಅದಕ್ಕೆಲ್ಲ ರಾಡ್ಸ್ ಎಲ್ಲ ಹಾಯ್ಕೊಂತಿದ್ದಾರೆ ಸ್ಕ್ರ್ಯಾಪಿಂದ. ಇಲ್ಲಿ ಮುಖ ತೋರ್ಸಿ ಹಾಯನ್ರಿ ಎಲ್ಲರಿಗೂ. ನೆನ್ನೆ ಸಂದೇಶ ನಾನು ಪರಿಚಯ ಮಾಡಿಸಿದ್ದಾಯ್ತು, ಫಾರ್ಮ್ ಹೌಸು ತೋರಿಸಿದ್ದಾಯ್ತು, ಎಲ್ಲ ತೋರಿಸಿದ್ದಾಯ್ತು. ನೀವೇ ನೆಕ್ಸ್ಟು ಯೂಟ್ಯೂಬಲ್ಲೆಲ್ಲ ಹಿಂಗಾಗಿ ಫೇಮಸ್ ಆಗಿ ದುಡ್ಡು ಮಾಡಿರೋದು ಮಾಡ್ರಿ. ಸಪೋರ್ಟ್ ಮಾಡ್ತಾರೆ. ಹಂಗೆ ಸರಿ, ಮಾತಾಡಿದ್ದಾಯ್ತಲ್ಲ, ಬನ್ನಿ ಹೋಗೋಣ. ನಾನು ಐರಾವತ ರೆಡಿ ಇದೆ, ಮೇಲೆ ಒಂದು ಟ್ಯಾಪ್ ಕೂತಿದೆ. ಸೊ ಅಪ್ಲೋಡ್ ಮಾಡಿದೆ ನೆನ್ನೆ ಬ್ಲಾಗು, ಬಟ್ ಆಗ್ತಿಲ್ಲ, ಅದು ತೀರಾ ಲೇಟ್ ಆಗ್ತಿದೆ. ಸೊ ನಾನು ನೆನ್ನೆ ಹೇಳ್ದಂಗೆ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಜಿಯೋ. ಚೂರು ಪ್ರಾಬ್ಲಮ್ಮು. ಹೋಗ್ತಾ ಇನ್ನೂ ನೆಟ್ವರ್ಕ್ ಸಿಗಲ್ಲ. ನೋಡೋಣ ಏನೇನು ಕ್ಯಾಪ್ಚರ್ ಮಾಡಬೇಕು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ಆಮೇಲೆ ಊರಲ್ಲಿ ಯಾರೇ ಸಿಗ್ತಾರೋ ನೋಡೋಣ, ಅವನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಸೊ ಗುಂಡ ಚೆನ್ನಾಗಿ ತಿಂದು ಮಲಗಿಬಿಟ್ಟಿಯಾನೆ, ಏನೂ ಕೆಲಸ ಇಲ್ಲ ಅವನಿಗೆ, ಅಲ್ಲೇನ? ಅಲ್ಲೇ ಫಿಲ್ಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೇಬರ್ಸ್ ಯಾರೂ ಬಂದಿಲ್ಲ ಇನ್ನೂ. ಸೊ ನಾವೇ ಮಾಡಬೇಕು. ಇದೇ ಥರ ಟವರ್ಸ್ ಮಾಡೋದು, ಇನ್ನೂ ಕನೆಕ್ಟಿವಿಟಿ ಮಾಡಿಲ್ಲ, ಅದಕ್ಕೆ ಸ್ಟ್ರಿಂಗಿಂಗ್ ಅಂತ ಹೇಳ್ತೀವಿ. ಸೊ ಇನ್ನೊಂದು 1.5 ಕಿಲೋಮೀಟ್ರ್ ಇದೇ ಥರ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ನೋಡೋಣ. ಲೊಕೇಶನ್ಗೆ ಬಂದಿದ್ದೀರಿ. ಅವೆಲ್ಲ ಕೋಆರ್ಡಿನೇಟ್ ಚೆಕ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. GPS ಇದೆ, ಮಿಷಿನ್ ಇದೆ, ಎಲ್ಲ ಇದೆ. ಅಲ್ಲಿ ಈ ಕಡೆ ಬಂದರೆ ಈ ಕಡೆ ರೈಲ್ವೆ ಇದೆ, ಲೆಫ್ಟ್ ಸೈಡು. ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅದೇ ರೈಲ್ವೆ ಟ್ರ್ಯಾಕು. ಸೊ ಇದು ಕ್ರಾಸಿಂಗ್ ಮಾಡ್ಬೇಕು ನಾವು. ಸೊ ಇವಾಗ GPS ಎಲ್ಲ ನೋಟ್ ಡೌನ್ ಮಾಡ್ಕೊತಿದ್ದಾರೆ. ಈ ದೆವ್ವ ಲೋಹಿತ್ಗೆ ಬೇರೆ ಕೆಲಸನೇ ಇಲ್ಲ. ಪಾಪ ಅಜ್ಜಿ ಬಿಸಿಲಲ್ಲಿ ನೀರು ಬಾಟ್ಲು ಇಟ್ಕೊಂಡು ಹೋಗ್ತಿದ್ರೆ ಕೆಣಕಿ ಕರೀತವ್ರೆ, ಏನಮ್ಮ ಚೆನ್ನಾಗಿದೆಯಾ ಅಂತ. ಇವಾಗ ನೋಡಿ, ನಿಂತ್ಬಿಟ್ಟು ಹೊಡಿತೀನಿ ನೋಡು ಅಂದರು. ರೆಕಾರ್ಡ್ ಆಗಿಲ್ಲ ಇದು. ಲೋಹಿತ್ ನೋಡಿ, ಸರಿ ಹೋಗಮ್ಮ ಅಂದ್ಬಿಟ್ಟು ಈ ಕಡೆ ಮಳ್ಳ ಒಳಗೆ ಹೋಗ್ತೀಯ ನೋಡಿ, ದೊಡ್ಡ ಮಳ್ಳ. ಬೇಲಿಯಲ್ಲೇ ದಾಟಿ ಒಳಗಡೆ ಹೋಗ್ಬೇಕು ಮಾರ್ಕಿಂಗ್ ತೊಗೊಳಕ್ಕೆ. ಎಲ್ಲ ಹೋಗ್ತೀಯ ನೋಡಿ, ನಾನು ಈಚೆ ನಿಂತೀನಿ. ಇಲ್ಲೂ ಬೇಲಿ ಹಾಕಿದ್ದಾರೆ. ಬೇಲಿ ದಾಟ್ಕೊಂಡು ಇನ್ನೊಂದು ಬೇಲಿ ದಾಟ್ಕೊಂಡು ಈ ಒಳಗಡೆ ಹೋಗಬೇಕು. ಬನ್ನಿ, ಇದೆಲ್ಲ ಜೋಳ ಹಾಕಿದ್ದಾರೆ. ಒಳಗಡೆ ನುಗ್ಕೊಂಡೇ ಹೋಗಬೇಕು. ಅಲ್ಲಿದ್ದಾರೆ, ಒಳಗಡೆ ಹೋಗಿ ಮಾರ್ಕಿಂಗ್ ಕೊಡಬೇಕು. ಹಂಗೆ ಕೊಡೋಕ್ಕೆ ಬರೋಲ್ಲ. ಸೊ ಆ್ಯಂಗಲ್ ಆಫ್ ಡಿವಿಯೇಷನ್ನು ಈ ಆ್ಯಂಗಲ್ಗೂ ಮತ್ತು ಆ ಕಡೆ ಬರೋ ಟವರ್ಗೂ. ಸೊ ಆ್ಯಂಗಲೆಲ್ಲ ಚೆಕ್ ಮಾಡಿ, ಸರ್ವರ್ ರಿಪೋರ್ಟ್ ಚೆಕ್ ಮಾಡಿ, ಆಮೇಲೆ GPS ಮಾರ್ಕಿಂಗಲ್ಲಿ ನೋಡಿ ಆಮೇಲೆ ಮಾರ್ಕಿಂಗ್ ಕೊಡಬೇಕು. ಹಂಗೆ ಕೊಡೋಕ್ಕೆ ಬರೋಲ್ಲ. ಆ್ಯಂಗಲ್ ಚೆಕ್ ಮಾಡ್ತಿದ್ದಾರೆ, ಅದು 0 ಡಿಗ್ರಿ ಮಾಡಿ ಆಮೇಲೆ ವರ್ಕ್ ಆಗುತ್ತೆ. ಕಿಡಿಯೋಸ್ಕೋಪ್ ಅಂತ. ದೆವ್ವ ಏನು ಇವಾಗ ಮಾತಾಡೋ, ಕ್ಯಾಮ್ರಾ ತೋರಿಸಿದ ತಕ್ಷಣ ಏನೂ ಮಾತಾಡೋದೇ ಇಲ್ಲ. ಮಳ್ಳ ನಿಂತ್ಕೊಂಡಾನೆ ಮಾರ್ಕಿಂಗ್ ತೊಗೊತಿದ್ದಾರೆ ಮಿಷಿನಿಂದ. ಇವಾಗ ಹೇಳೋ, ಹೊಸ ವರ್ಷಕ್ಕೆ ಏನು ಅಂದ್ಕೊಂಡಿದ್ದೆ ಮಾಡ್ತೀನಿ ಅಂತ? 2026ಕ್ಕೆ ನಾವು ಮದ್ಯಪಾನವನ್ನು ನಿಷೇಧ ಮಾಡಿದ್ದೇವೆ. ನೀನು ನಿಷೇಧ ಮಾಡಿದ್ಯಾ, ಬಟ್ ನಿನ್ನ ಬಾಡಿ ಒಳಗಡೆ ಹೋಗೋದು ನಿಷೇಧ ಆಗಿಲ್ಲಲ್ಲ. ಮದ್ಯಪಾನ ಮಾಡುವವರ ಜೊತೆಯಲ್ಲಿ ಸೇರುವುದಿಲ್ಲ. ಅದಕ್ಕೆ ನನ್ನ ಜೊತೆ ಸೇರ್ತಿದ್ಯಲ್ಲ. ಹಿಂಗೆ ಹೇಳೋದು ಬರೀ ಡವು. ಸಾಯಂಕಾಲ ಆಗಿದ್ದಾನ ಪಲ್ಟಿನೇ. ಚೆಕ್ ಮಾಡ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಫಿಲಮ್ ತೋರಿಸೋರು ಗೊತ್ತಾ, ಫೋಟೋ ಹೊಡೆಯೋರು ಗೊತ್ತಾ, ಹಂಗೆ ಇದೆ. ಪೆನ್ ಮಾಡಿಕೊಡ್ತಿದ್ದಾರೆ. ಸೊ 4 ಲೆಗ್ ಬರುತ್ತೆ ಟವರ್ಗೆ. ಸೊ 1 ಲೆಗ್ಗಿನ ಮಾರ್ಕಿಂಗ್ ಕೊಡ್ತಿದ್ದಾರೆ. ಇದೇ ಥರ 4 ಪೆನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ರಾಡ್ ಹೊಡೆದಿತ್ತು, ರಾಡೆಲ್ಲ ಬಂದು ಕಲ್ ಕೆಳಗಡೆ ಇದೆ. ಇದೇ ಥರ 4 ಜಾಗದಲ್ಲಿ ಫುಲ್ ಲೆಗ್ ಕೊಟ್ಟಿದ್ದಾರೆ.
ಇದ್ರ ಬೇಸಿಸ್ ಮೇಲೆ ನಾವು ಎಕ್ಸ್ಕವೇಷನ್ ಮಾಡಿ ಟವರ್ ಕನ್ಸ್ಟ್ರಕ್ಟ್ ಮಾಡಬೇಕು. ಮಾರ್ಕಿಂಗ್ ಆಯಿತು ಒಂದು ಟವರ್ದು. ಸೊ ಇದೇ ರೈಲ್ವೆ ಟ್ರ್ಯಾಕು. ಟವರ್ದು ಮಾರ್ಕಿಂಗ್ ಆಯಿತು, ಇನ್ನೊಂದು ಟವರ್ಗೆ ಹೋಗ್ತಾಯಿದ್ದೀವಿ. ಜೋಳದಲ್ಲಿ ಹೋಗ್ಬಿಟ್ಟು ನಾನು ಫ್ರೀಯಾಗಿರಲಿ ಅಂದ್ಬಿಟ್ಟು ಕಾಟನ್ ಪ್ಯಾಂಟ್ ಹಾಕ್ಕೊಂಬಂದ್ಬಿಟ್ಟೆ. ನೋಡಿದ್ರೆ ನಮ್ಮ ಅವಸ್ಥೆ ಹಿಂಗಿದೆ, ಮುಳ್ಳು ಚುಚ್ತಿದೆ, ಎಲ್ಲೆಲ್ಲೋ ಚುಚ್ತಿದೆ. ಕಾರಲ್ಲಿ ಬೇರೆ ಹೋಗ್ಬೇಕು. ಬಂದಿದ್ದಾರೆ. ಸೊ ಇನ್ನೊಂದು ಟವರ್ ಹತ್ರ ಹೋಗ್ತಾಯಿದ್ದೀವಿ. ಗುಂಡಿ ಹೊಡಿಬೇಕು. ಅಪ್ಪ ನತ್ತಿಗೆ ಏರ್ತಿದ್ಯಪ್ಪ, ಬಿಸಿಲು, ಖಾಲಿ ಲ್ಯಾಂಡ್ ಬೇರೆ. ಎಲ್ಲ ಸರ್ವೆ ನಡೀತಾ ಇದೆ ಇನ್ನು. ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಸೊ ಓನ್ಲಿ GPS ಟ್ರ್ಯಾಕರ್ ಮಾತ್ರ ಇಟ್ಕೊಂಡಿದ್ದಾರೆ ಅವರು. ಆ ಟವರಿಂದ ಹಿಡಿದು ಈ ಟವರ್ವರೆಗೂ ಲೈನ್ ಎಳಿಬೇಕು. ನೋಡಿದ್ರೆ ಇದಿಷ್ಟು ಮರಗಳು ಅಡ್ಡ ಬರ್ತಿದೆ, ಇದೆಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಫಾರೆಸ್ಟ್ ಅವ್ರ ಜೊತೆಲಿ ಇದನ್ನು ನೋಡೋಣ ಏನಾಗುತ್ತೆ ಅಂತ. ಅವ್ರು 4 ಜನರ ಜೊತೆಗೆ ನಾನು ಬೈತೀನಿ. ತುಂಬ ಕಷ್ಟ ಇದೆಯಪ್ಪ. ಏನೋ ಬೆಳೆದಿದ್ದಾರೆ ಅವರು, ರೋಹಿತವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ಏನೇನಾಗುತ್ತೆ ಡಿಸಿಷನ್ ಇತ್ತು ಅಂತಾರೆ ಅಂತ. ಏನೋ ಬೆಟ್ ಪಾಯಿಂಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ನೋಡುವ. ಒಳ್ಳೆ ಕೊಚ್ಚರಿಯಲ್ಲಿ ಊಟ ಆಯಿತು. ಇವಾಗಾಯಿತು ಸರ್ವೆ. ಇವಾಗ ಜಸ್ಟ್ ಬಂದೆ. 5 ಟವರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ವಿ, ಬಟ್ ಆಗಿದೆ 2 ಟವರ್ಸು. ನೀವೇ ನೋಡಿದ್ರಲ್ಲ, 3rd ಟವರು ಒಂಚೂರು ಜಗಳ ಆಯಿತು. ವಿಡಿಯೋ ಹಾಕಿದ್ದೀನಿ, ಬಟ್ ಜಾಸ್ತಿ ಹಾಕೋಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಯಾವುದೂ. ಸೊ ನಾಳೆ ಮತ್ತೆ ಸರ್ವೆ ಇದೆ, ಇನ್ನೊಂದು 3 ಟವರ್ಸ್ ಮಾಡಬೇಕು. ಹೋಪ್ ಫಾರ್ ದ ಬೆಸ್ಟ್. ನಾಳೆ JCPನೂ ಬರುತ್ತೆ.